ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗರ್ಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಂ. ಬೆಂಗಳೂರಿನ ಹೃದಯ ಭಾಗವಾಗಿರುವಂತಹ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿರುವಂತಹ ಬಾಲ ಶನೀಶ್ವರ ದೇವಸ್ಥಾನದಲ್ಲಿ ಅತ್ಯಂತ ವಿಶೇಷವಾಗಿ ಇಡೀ ರಾಜ್ಯದಲ್ಲೇ ಅತಿ ಎತ್ತರವಾದಂತಹ ಶನಿದೇವರ ವಿಗ್ರಹ ಈಗಾಗಲೇ ಎಲ್ಲರಿಗೂ ದರ್ಶನವನ್ನ ಕೊಡೋದಕ್ಕೆ ಸಿದ್ಧವಾಗಿ ನಿಂತಿದೆ. ಆ ಶನೀಶ್ವರ ದೇವರ ಉದ್ಘಾಟನೆ, ಆ ಪ್ರತಿಮೆಯ ಉದ್ಘಾಟನೆ ಮತ್ತು ಆ ಸ್ವಾಮಿಗೆ ಕುಂಭಾಭಿಷೇಕ ಇದೇ ಬರುವ ಮಾರ್ಚ್ 8ನೇ ತಾರೀಕಿನಿಂದ 11ನೇ ತಾರೀಕಿನ ತನಕ ಇಲ್ಲಿ ಒಂದು ಉತ್ಸವ ನಡೀಲಿಕ್ಕಿದೆ. ಇದೇ ಸಂದರ್ಭದಲ್ಲಿ ಸ್ವಾಮಿಗೆ ಕುಂಭಾಭಿಷೇಕದ ಜೊತೆಗೆ ಶನೀಶ್ವರ ದೇವರಿಗೆ ಹೊಸ ರಥವನ್ನ ಕೂಡ ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮ ಈಗಾಗಲೇ ದೇವಸ್ಥಾನದವರು ಹಮ್ಮಿಕೊಂಡಿರುವಂತದ್ದು. 3-4 ದಿನಗಳ ಪರ್ಯಂತ ನಡೆಯುವಂತಹ, 1 ವಾರಗಳ ಪರ್ಯಂತ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಆರಂಭ 8ನೇ ತಾರೀಕಿನ ದಿವಸ ಗಣಪತಿಯ ಹೋಮದೊಂದಿಗೆ ಕಾರ್ಯಕ್ರಮ ಆರಂಭವಾಗ್ತದೆ. ಆ ನಂತರದಲ್ಲಿ ಮಧ್ಯಾಹ್ನ ಆ ಹೋಮದ ಪೂರ್ಣಾಹುತಿ, ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಪ್ರತಿನಿತ್ಯ ಕೂಡ ನಡೆಯುವಂಥದ್ದು ಉತ್ಸವದ ಸಂದರ್ಭದಲ್ಲಿ. ಜೊತೆಗೆ 8ನೇ ತಾರೀಕಿನ ದಿವಸ ಸಾಯಂಕಾಲ ವಾಸ್ತು ಹೋಮ ನಡೆಯುವಂಥದ್ದು, ಕಲಶ ಸ್ಥಾಪನೆ ಆಗ್ತದೆ. 9ನೇ ತಾರೀಕು ಸೋಮವಾರ ದಿವಸ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ದಿವಸ. ಅವತ್ತು ಬೃಹದಾಕಾರವಾಗಿರ್ತಕ್ಕಂತಹ ಮೈಸೂರು ಬ್ಯಾಂಕಿನ ಸರ್ಕಲ್ ನಲ್ಲಿ ಈಗಾಗಲೇ ಎಲ್ಲರಿಗೂ ದರ್ಶನವನ್ನ ಕೊಡೋದಕ್ಕೆ ಸಿದ್ಧವಾಗಿರುವಂತಹ ಶನೀಶ್ವರ ಸ್ವಾಮಿಯ ಒಂದು ಆ ಪ್ರತಿಮೆಯ ಉದ್ಘಾಟನೆಯನ್ನ ಅನೇಕ ಮಂತ್ರಿ ಮಹೋದಯರು, ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬಂದು ನೆರವೇರಿಸ್ತಾರೆ. ಆ ನಂತರದಲ್ಲಿ ಸ್ವಾಮಿಗೆ ಕುಂಭಾಭಿಷೇಕ ನಡೆಯುವಂಥದ್ದು. ಇದು ಬೆಂಗಳೂರಿನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸ್ಥಳ. ಕೆಂಪೇಗೌಡರು ನಿರ್ಮಾಣ ಮಾಡಿರುವಂತಹ ಬೆಂಗಳೂರಿನಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ಅಂತಂದ್ರೆ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟೋದಕ್ಕೆ ಶುರು ಮಾಡಿದ್ದೆ ಈ ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ. ಅಲ್ಲಿ ಇವತ್ತು ಸ್ವಾಮಿ ವಿರಾಜಮಾನನಾಗಿರುವಂಥದ್ದು. ಆ ಸ್ವಾಮಿಗೆ ಕುಂಭಾಭಿಷೇಕ ನಡೆಯುವಂಥದ್ದು. ಪ್ರತಿದಿನ ಕೂಡ ಅನ್ನದಾಸೋಹ, ಶನೀಶ್ವರ ದೇವಸ್ಥಾನದ ವಿಶೇಷತೆ ಅಂತಂದ್ರೆ ಅಲ್ಲಿ ಅನ್ನದಾಸೋಹಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಸ್ಥಾನವನ್ನ ಕೊಟ್ಟಿರುವಂಥದ್ದು. ಎಲ್ಲ ದಿನಗಳೂ ಅನ್ನದಾಸೋಹ ನಡೀತದೆ. ಅದರಲ್ಲೂ ಕುಂಭಾಭಿಷೇಕದ ದಿವಸ, ರಥೋತ್ಸವದ ದಿವಸ ವಿಶೇಷವಾಗಿರ್ತಕ್ಕಂತಹ ಅನ್ನದಾಸೋಹ ನಡೆಯುವಂಥದ್ದು. ಮಂಗಳವಾರ ದಿವಸ ಸ್ವಾಮಿಗೆ ವಿಶೇಷವಾಗಿರುವಂತಹ ಹೊಸ ರಥ ಈಗಾಗಲೇ ಸಿದ್ಧ ಆಗಿದೆ. ಆ ರಥವನ್ನ ಸಮರ್ಪಣೆ ಮಾಡಿ ಆ ರಥದ ಪ್ರಾಕಾರ, ದೇವಸ್ಥಾನದ ಪ್ರಾಕಾರ ನಡೆಯುವಂಥದ್ದು. ಆ ನಂತರ ಪ್ರಮುಖ ಬೀದಿಗಳಲ್ಲೆಲ್ಲ ಕೂಡ ರಥೋತ್ಸವ ಕೂಡ ನಡೆಯುವಂಥದ್ದು. ಆ ದಿವಸವೂ ಕೂಡ ಅನ್ನದಾಸೋಹ ಇರ್ತದೆ. ಆ ನಂತರದಲ್ಲಿ ಬುಧವಾರ ದಿವಸ ಚಿಕ್ಕರಸಿನ ಕೆರೆಯಿಂದ ನಮ್ಮ ವಿಶೇಷವಾಗಿರುವಂತಹ ಕಾಲಭೈರವ ಬಸವ ದೇವರು ಈ ಕ್ಷೇತ್ರಕ್ಕೆ ಆಗಮಿಸಿ ಪೂಜೆಯನ್ನ ಪಡೆದು ನಂತರ ಎಲ್ಲ ಭಕ್ತರಿಗೆ ಕೂಡ ಆ ಒಂದು ಪೂಜೆಗೆ ಅವಕಾಶವನ್ನ ಕೂಡ ಇಲ್ಲಿ ಕಲ್ಪಿಸಿರುವಂಥದ್ದು. ಎಲ್ಲ ದಿನಗಳ ಪರ್ಯಂತ ಕೂಡ ವಿಶೇಷವಾಗಿರ್ತಕ್ಕಂಥ ಅಭಿಷೇಕಗಳು, ವಿಶೇಷವಾಗಿರುವಂತಹ ಅಲಂಕಾರ, ಸ್ವಾಮಿಯ ನಿತ್ಯವಾಗಿರ್ತಕ್ಕಂತಹ ಬೇರೆ ಬೇರೆ ವಿಧವಾಗಿರ್ತಕ್ಕಂತಹ ಹೋಮ ಹವನಗಳು, ಎಲ್ಲ ಧಾರ್ಮಿಕ ಕಾರ್ಯಗಳು ಅತ್ಯಂತ ಶ್ರದ್ಧಾಭಕ್ತಿಯಿಂದ, ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ನಡೀಲಿಕ್ಕಿದ್ದಾವೆ. ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಸಂಕಲ್ಪವನ್ನ ಮಾಡಿ ಅದನ್ನ ಇವತ್ತು ಕಾರ್ಯಗತ ಮಾಡ್ತಾ ಇರ್ತಕ್ಕಂಥವ್ರು ಪ್ರಧಾನ ಅರ್ಚಕರಾಗಿರುವಂತಹ ಗಣೇಶ್ ಅವರು. ಈಗಾಗಲೇ ನಾನು ಹೇಳಿರುವ ಹಾಗೆ ಇಲ್ಲಿರುವಂತಹ ಸ್ವಾಮಿ ಬಾಲ ಶನೀಶ್ವರ ಇಷ್ಟು ಪುಟ್ಟ ವಿಗ್ರಹ ಇವತ್ತು ಬೃಹದಾಕಾರವಾಗಿರ್ತಕ್ಕಂಥ, ರಾಜ್ಯದಲ್ಲೇ ಅತಿ ಎತ್ತರವಾಗಿರ್ತಕ್ಕಂತಹ ವಿಗ್ರಹವಾಗಿ ಆ ಶನೀಶ್ವರ ಇವತ್ತು ಇಲ್ಲಿ ಬರ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ಆ ಗಣೇಶ್ ಅವರಿಗೆ ಆ ಸ್ವಾಮಿ ಎಲ್ಲ ವಿಧವಾಗಿರ್ತಕ್ಕಂತಹ ಶಕ್ತಿಯನ್ನು ಕೊಟ್ಟು ಅವರ ಸಂಕಲ್ಪವನ್ನ ಸಾಕಾರಗೊಳಿಸುವುದಕ್ಕೆ ಆ ಸ್ವಾಮಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನ ಅವರಿಗೆ ಮಾಡಿರುವಂಥದ್ದು. ಅವರ ಬಹುದಿನಗಳ ಕನಸು ಇವತ್ತು ಸಾಕಾರ ಆಗ್ತಾ ಇರುವಂಥದ್ದು ಸ್ವಾಮಿಯ ಆ ಒಂದು ಸೇವೆಯ ರೂಪದಲ್ಲಿ. ನಮ್ ಜೊತೆ ಪ್ರಧಾನ ಅರ್ಚಕರು ಮತ್ತು ಈ ಎಲ್ಲ ಕಾರ್ಯಗಳ ಸಂಕಲ್ಪವನ್ನ ಮಾಡಿ ಅದನ್ನ ಸಾಕಾರಗೊಳಿಸ್ತಾ ಇರುವಂತಹ ಪ್ರಧಾನ ಅರ್ಚಕರಾಗಿರುವಂತಹ ಗಣೇಶ್ ಅವರು ನಮ್ ಜೊತೆ ಇದ್ದಾರೆ. ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ ಗುರುಗಳೇ.
ಇವತ್ತು ನೀವು ಬಹಳ ದಿನದಿಂದ ಒಂದು ಕನಸನ್ನ ಕಟ್ಟಿದ್ರಿ, ಇದಕ್ಕೆಷ್ಟೆಲ್ಲ ಅಡೆತಡೆಗಳು ಬಂದು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಸ್ವಾಮಿ ನಿಮ್ಗೆ ಯಾವುದೇ ರೀತಿಯ ಅಡೆತಡೆಗಳು ಬಂದ್ರು ನೀವು ಏನು ಸಂಕಲ್ಪವನ್ನ ದೃಢ ಸಂಕಲ್ಪ ಮಾಡಿದ್ರಿ ಅದು ಇವತ್ತು ಸಾಕಾರಗೊಳಿಸುವುದಕ್ಕೆ ಸ್ವಾಮಿ ನಿಮ್ಗೆ ಅನುಗ್ರಹವನ್ನ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ, ಮತ್ತೆ ಎಲ್ಲ ಭಕ್ತರಿಗೆ ಯಾವ ರೀತಿ ಆಹ್ವಾನವನ್ನು ಮಾಡ್ತೀರಿ? ಗುರುಭ್ಯೋ ನಮಃ ಹರಿ ಓಂ. ನೀಲಾಂಜಂ ಧೋವಾಸಂ ವೇಪತ್ರಯಮಾಗಜಂ ಛಾಯಮಾದಾನ ಸಂಭೂತಂ ತಂ ನಮಾಮಿ ಶ್ರೀಶ್ವರಂ ಮಹಾಶ್ರೀಶ್ವರಗ್ರಾ ಸಗುರುಂಬ್ರಾರ ಮಹಾಭಕ್ತಾನುಸರಘಾತಂ ಸಗುರುಂಬ್ರಾರ ಸುಗಿನೋ ಭವಂತ. ಎಲ್ಲ ಭಕ್ತಾಶ್ರಯರಿಗೆ ನನ್ನ ನಮಸ್ಕಾರಗಳು. ಮೈಸೂರು ಬ್ಯಾಂಕ್ ಸರ್ಕಲ್ ಇರುವ ಬಾಲಶನೇಶ್ವರ ದೇವಾಲಯದ ಪ್ರಮುಖರಾದ ಅರ್ಚಕರಾದ ಆರ್ ಗಣೇಶ್ ಅವರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹೀಗೆ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಮಾರ್ಚ್ 8ನೇ ತಾರೀಕಿಂದ ಮಾರ್ಚ್ 11ನೇ ತಾರೀಕುವರೆಗೂ ಮಹಾ ಕುಂಭಾಭಿಷೇಕ, ರಥಾರೋಹಣ ಮತ್ತು ಒಂದು ಅನ್ನದಾಸೋಹವನ್ನು ನೇಮಕ ಮಾಡಿಕೊಂಡಿದ್ದೀರಿ ಭಕ್ತ ಜನಸಾಯಿಂದ. ಆದ್ದರಿಂದ ಎಲ್ಲರೂ ಬಂದು ಭಗವಂತನ ಶ್ರೀ ಕುಂಭಾಭಿಷೇಕವನ್ನು ಪೂರ್ಣಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇದು ಗಣೇಶ್ ಅವರ ಹೇಳಿಕೆ ಆಗಿರುವಂತದ್ದು. ಸ್ವಾಮಿಗೆ ಎಲ್ಲ ಭಕ್ತಾದಿಗಳಿಗೆ ಕುಂಭ ಅಭಿಷೇಕ ಮಾಡುವಂತಹ ಅವಕಾಶ, ಈ ಒಂದು ಅವಕಾಶ ಪದೇ ಪದೇ ಸಿಗೋದಿಕ್ಕಿಲ್ಲ. ಎಲ್ಲರೂ ಕೂಡ ಬರಬೇಕು. ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಸಹಿತ ಇಲ್ಲಿ ಭಕ್ತರು ಆಗಮಿಸಿ ಆ ಸ್ವಾಮಿಯ ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೂಡ ಅತ್ಯಂತ ವಿಶೇಷವಾಗಿರುವಂತಹ ಈ ಕುಂಭ ಅಭಿಷೇಕದ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಆಗಮಿಸಿ ಆ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ದೇವಸ್ಥಾನದ ವತಿಯಿಂದ ನಾವು ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ನಮಸ್ಕಾರ.